ಹಲೋ, ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಈ ದಿನ ಬನ್ನಿ ಯುಗಾದಿ ಸ್ಪೆಷಲ್ಲಾಗಿ ಗೆಣಸು ಬಳಸ್ಕೊಂಡು ಈ ಸೂಪರ್ ಆದಂತಹ ಹೋಳಿಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಕೋಬೇಕಂತ. ಯಾಕೆ ಲೇಟ್ ಮಾಡ್ತಾಯಿದ್ದೀರಾ? ಬೇಗ ಬೇಗ ಬನ್ನಿ ನೋಡ್ಕೊಳ್ಳಿ. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಯುಗಾದಿ ಹಬ್ಬದ ಪ್ರಯುಕ್ತ ಹೊಸದಾಗಿ ಒಂದು ಹೋಳಿಗೆ ತೋರಿಸ್ತಾ ಇದ್ದೀನಿ. ಏನಪ್ಪ ಅದು ಹೊಸದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ನಾನು ಈ ಗೆಣಸು ಬಳಸ್ಕೊಂಡು ಈ ದಿನ ನಾನು ಸೂಪರ್ ಟೇಸ್ಟಿಯಾದ ಸಿಂಪಲ್ ರೆಸಿಪಿ ಹೋಳಿಗೆ ಮಾಡ್ತಾಯಿದ್ದೀನಿ. ಬೇಳೆ ಒಬ್ಬಟ್ಟು ಬೇಜಾರಾಗಿದ್ದರೆ ಈ ಗೆಣಸು ಒಬ್ಬಟ್ಟನ್ನ ಟ್ರೈ ಮಾಡಿ, ಟೇಸ್ಟು ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡ್ಕೊಳ್ಳಿ ನೀವು. ಮತ್ತೆ ನಿಮಗೆ ಹಬ್ಬಕ್ಕೆ ಮಾಡಬೇಕಂತಿಲ್ಲ, ನೀವು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಈ ಹೋಳಿಗೆನ. ಈಗ ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನು 1 ಬೌಲ್ ಆಗೋಷ್ಟು ಗೆಣಸು ತೊಗೊಂಡಿದ್ದೀನಿ. ಗೆಣಸು ಬೇಯಿಸ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಎಣ್ಣೆ, ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಬೆಲ್ಲ ಸ್ವಲ್ಪ ಕಮ್ಮಿನೇ ತೊಗೊಳ್ಳಿ. ನಾನು 1 ಬೌಲ್ ಗೆಣಸಿಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಒಂದು ಅರ್ಧ ಬೌಲ್ ಆಗೋಷ್ಟು. ಯಾಕಂದರೆ ನಮಗೆ ಗೆಣಸಲ್ಲಿ ಮೊದಲೇ ಸ್ವೀಟ್ನೆಸ್ ಇರುತ್ತಲ್ವ, ಅದರಿಂದ ನಾನು ಅರ್ಧ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ನೋಡಿ, ಅರ್ಧ ಬೌಲ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ, ಚಿಟಿಕೆ ಅರಿಶಿನ ಪೌಡರು. ಈಗ ನಾನು ಮೊದಲು ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನಾವೀಗ. ಈಗ ನೋಡಿ, ಮೈದಾ ಕಲಿಸ್ಕೊಳೋಕ್ಕೆ ಒಂದು ಬೌಲಲ್ಲಿ ಜಡ್ಡೆ ಮೈದಾ ತೊಗೊಂಡಿದ್ದೀನಿ. ಹಾಗೆ ಚಿಟಿಕೆ ಅರಿಶಿನ ಪೌಡರು. ಈಗ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಜಾಸ್ತಿ ತೆಳ್ಳಗೂ ಬೇಡ, ಜಾಸ್ತಿ ಗಟ್ಟಿನೂ ಬೇಡ, ಮೀಡಿಯಮ್ ಸೈಜಲ್ಲಿ ಇದನ್ನ ಹೂರ್ಣನ ಒಬ್ಬಟ್ಟು ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ಎಲ್ಲ ಹೊಂದ್ಕೊಂಡಾಗ ಈ ಥರ ಮ್ಯಾಶ್ ಮಾಡ್ಕೊಂಡು ಕಲಿಸ್ಕೊಂಡ್ರೆ ಒಬ್ಬಟ್ಟು ಅನ್ನೋದು ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಥರ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೋಬೇಕು. ಒಂದೇ ಸತಿ ನಾವು ನೀರು ಆ್ಯಡ್ ಮಾಡಿಬಿಟ್ರೆ ಸಾಫ್ಟ್ ಆಗಿಬಿಡುತ್ತೆ ಹಿಟ್ಟು ಅನ್ನೋದು. ಅದಕ್ಕೆ ನೋಡಿ ಚಿಕ್ಕದಾಗಿ ಆ್ಯಡ್ ಮಾಡಿಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಚೆನ್ನಾಗಿ ಇದನ್ನ ಕಲಿಸ್ಕೊತೀನಿ. ನೋಡಿ ಇಷ್ಟು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸ್ವಲ್ಪ ತೆಳ್ಳಗೆ ಇದ್ದರೆ ಸಾಕು. ಈಗ ಲಾಸ್ಟ್ಗೆ 1 ಸ್ಪೂನು ಇಲ್ಲ 2 ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ನೋಡಿ, ಇಷ್ಟ ಆದರೆ ಸಾಕು. ಈಗ ಒಂದು ಸತಿ ಈ ಥರ ಮಿಕ್ಸ್ ಮಾಡಿ ಪ್ಲೇಟ್ ಕ್ಲೋಸ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಇಷ್ಟೇ ನೋಡಿ, ಒಬ್ಬಟ್ಟು ಇದು ಮಾಡ್ಕೊಳೋದು, ಹಸಿಟ್ಟು ಕಲಿಸ್ಕೊಳೋದು ಈಸಿ. ಫಸ್ಟ್ ಟೈಮ್ ಮಾಡೋರು ಈಸಿಯಾಗಿ ಮಾಡ್ಕೋಬೋದು, ಅಷ್ಟು ರುಚಿಯಾಗಿರುತ್ತೆ ಈ ಒಬ್ಬಟ್ಟು. ನೋಡಿ, ಈಗ ನಾನು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಸೈಡ್ಗೆ ಇಟ್ಕೊತೀನಿ. ಈಗ ನಾವು ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಈಗ ನಾವು ಹೂರ್ಣ ಮಾಡ್ಕೊಳೋಕ್ಕೆ ನಾನು ಮೊದಲೇ ಗೆಣಸನ್ನ ಬೇಯಿಸ್ಕೊಂಡಿದ್ನಲ್ಲ, ಈಗ ಅದೆಲ್ಲ ಸಿಪ್ಪೆ ತೆಗೆದು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ. ನೋಡಿ, ನೀಟಾಗಿ ನಾನು 2 ವಿಸಿಲ್ ಬಿಟ್ಕೊಂಡಿದ್ದೆ, ಸಾಕು 2 ವಿಸಿಲು, ಬೇಗ ಸಾಫ್ಟ್ ಆಗಿಬಿಡುತ್ತೆ. ಈಗ ನೋಡಿ, ಈ ಥರ ಸಿಪ್ಪೆ ತೆಗೆದು ಒಂದು ತಟ್ಟೆಗೆ ಸೇರಿಸ್ಕೊಂಡು ಆಮೇಲೆ ಮ್ಯಾಶ್ ಮಾಡ್ಕೊಳ್ಳೋಣ ನಾವು. ನೋಡಿ, ನಾನು ಇದೇ ಥರ ಎಲ್ಲನೂ ತೆಗೆದು ತೋರಿಸ್ತೀನಿ. ಈ ಥರ ನೀಟಾಗಿ ಬಂದ್ಬಿಡುತ್ತೆ ಸಿಪ್ಪೆ. ಈಗ ಎಲ್ಲ ಕಡೆನೂ ಈ ಥರ ಗೆಣಸು ಸಿಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ, ಸೂಪರಾಗಿರುತ್ತೆ ಈ ಗೆಣಸು ಒಬ್ಬಟ್ಟು. ನೋಡಿ, ಇದರಲ್ಲಿ ವಿಟಮಿನು, ಕ್ಯಾಲ್ಶಿಯಮ್ಮು ಮತ್ತು ಡಯಟ್ ಮಾಡೋರು ಅವ್ರಿಗೆಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಎಲ್ಲನೂ ಇದೇ ಥರ ಸಿಪ್ಪೆ ಬಿಡಿಸಿ ತೊಗೊತೀನಿ. ಈಗ ನಾನು ನೋಡಿ ಎಲ್ಲನೂ ಸಿಪ್ಪೆ ಬಿಡಿಸಿ ತೊಗೊಂಡಿದ್ದೀನಲ್ಲ, ಈಗ ಇದನ್ನ ಮ್ಯಾಶ್ ಮಾಡ್ಕೊಳ್ಳೋಣ. ನಿಮ್ಮ ಮನೇಲಿ ಮ್ಯಾಶರ್ ಇದ್ದರೆ ಮ್ಯಾಶಲ್ಲಿ ಮಾಡ್ಕೊಬೋದು. ನಾನು ಕಾಯಿ ತುರಿತಿರಲ್ಲ ಅದರಲ್ಲಿ ನೋಡಿ ಈ ಥರ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದನೂ ನಮಗೆ ಈಸಿಯಾಗಿ ಇದು ಹೂರ್ಣ ರೆಡಿ ಆಗುತ್ತೆ. ನೋಡಿ, ಸಾಫ್ಟಾಗೂ ಇರುತ್ತೆ. ನೋಡಿ, ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನಿಮ್ಮ ಹತ್ರ ಮ್ಯಾಶರ್ ಇದ್ದರೆ ನೀವು ಮ್ಯಾಶ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಎಲ್ಲನೂ ಮಾಡ್ಕೊತೀನಿ. ನೋಡಿ, ನಾನು ನೋಡಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ನಾನು ಸ್ಟವ್ ಮೇಲೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಲ್ಲ, ಈಗ ಆ ಫ್ಯಾನ್ಗೆ ಬೆಲ್ಲ ಸೇರಿಸ್ಕೊಳ್ಳೋಣ. ಬೆಲ್ಲ ನೀಟಾಗಿ ಕರಗಬೇಕು. ಈಗ ಸ್ವಲ್ಪ ನೀರು ಸೇರಿಸ್ಕೊತೀನಿ, ಯಾಕಂದರೆ ಬೆಲ್ಲ ಕರಗಬೇಕಲ್ಲ ಅದನ್ನ. ನೋಡಿ, ಇಷ್ಟ ಆದರೆ ಸಾಕು. ಈಗ ಚೆನ್ನಾಗಿನ ಬೆಲ್ಲನ ಕರೆಸ್ಕೊಳ್ಳೋಣ. ನಿಮಗೆ ಪಾಕ ಏನೂ ಬೇಕಾಗಿಲ್ಲ, ನಮಗೆ ಬೆಲ್ಲ ಕರಗಿದ್ರೆ ಸಾಕು. ಈಗ ನೋಡಿ, ಬೆಲ್ಲ ಚೆನ್ನಾಗಿ ಕರೆಸ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಬೆಲ್ಲ ಬೇಗ ಮೆಲ್ಟ್ ಆಗುತ್ತೆ. ನೋಡಿ, ಒಂದು ಸ್ವಲ್ಪ ಮೆಲ್ಟ್ ಆದರೆ ಸಾಕು ನಮಗೆ. ಆಮೇಲೆ ನಾವು ಹೂರ್ಣನ ಈ ಗೆಣಸನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೂರಂಗಿ ನೋಡಿ, ಬೆಲ್ಲ ಚೆನ್ನಾಗಿ ಕರಗಿದೆ. ಈಗ ಲೋ ಫ್ಲೇಮಲ್ಲಿ ಮಾಡಿಕೊಂಡು ನಾವು ಇದನ್ನ ಸೇರಿಸ್ಕೊಳ್ಳೋಣ. ಈ ಬೆಲ್ಲದ ಜೊತೆ ಈ ಗೆಣಸನ್ನ ಈಗ ಇದನ್ನ ಚೆನ್ನಾಗಿ
ಎಲ್ಲನೂ ಹೊಂದ್ಕೊಳಾಗೆ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡ್ರೆ ನಮಗೆ ಸ್ವೀಟು ಸಾಫ್ಟಾಗಿ ಬರುತ್ತೆ. ನೋಡಿ ಎಲ್ಲನೂ ಹೊಂದ್ಕೊಳಾಗೆ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊತೀನಿ. ಲೋ ಫ್ಲೇಮಲ್ಲೂ ಇಟ್ಕೊಂಡು ಮಾಡ್ಕೋಬೇಕು. ಆದಷ್ಟು ಹೈ ಫ್ಲೇಮ್ ಹಾಕ್ಕೊಂಡ್ರೆ ನಾವು ಬೇಗ ಸೀದೋಗೋ ಚಾನ್ಸ್ ಇರುತ್ತೆ. ಅದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಹೂರ್ಣ ರೆಡಿಯಾಗಿದೆ ಅಂತ. ನೋಡಿ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ, ಗೆಣಸಿಗೆಲ್ಲ ಇಟ್ಕೊಂಡಿದೆ. ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಇಲ್ಲ ಆರಾಗಿ ಬಿಡ್ತೀನಿ. ಬಿಸಿ ಬಿಸಿ ನಮಗೆ ಒಬ್ಬಟ್ಟು ತಟ್ಟಕ್ಕಾಗಲ್ಲ, ಅದರಿಂದ ಸ್ವಲ್ಪ ಆರಾಗಿ ಬಿಡೋಣ ಇದನ್ನ. ನಾವು ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಏಲಕ್ಕಿ ಪೌಡರ್ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ನೋಡಿ ಹೂರ್ಣನೂ ಸ್ವಲ್ಪ ಆರಿದೆ. ಈಗ ನಾನು ಒಂದು ಬೌಲಿಗೆ ಸೇರಿಸ್ಕೊತೀನಿ. ಈಗ ನೋಡಿ ಹೂರ್ಣ ಚೆನ್ನಾಗಿ ಆರಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿ ನಿಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಮಾಡ್ಕೊಬೋದು ನೀವು. ನಾನು ನೋಡಿ ಮೀಡಿಯಮಲ್ಲಿ ಮಾಡ್ಕೊತೀನಿ. ಈಗ ಹೋಳಿಗೆ ತಟ್ಕೊಳ್ಳೋಣ ಬನ್ನಿ. ಈಗ ನಾನು ಹೋಳಿಗೆ ಮಾಡ್ಕೊಳಕ್ಕೆ ಒಂದು ತಟ್ಟೆ ತೊಗೊಂಡಿದ್ದೀನಿ. ತಟ್ಟೆ ಮೇಲೆ ನೋಡಿ ಒಂದು ಪೇಪರ್ ಸಿಸ್ಕೊತೀನಿ. ಮತ್ತು ಬಟರ್ ಪೇಪರ್ ಇದ್ರೂ ನೀವು ಆ್ಯಡ್ ಮಾಡ್ಕೋಬೋದಿಲ್ಲ, ಬಾಳೆ ಎಲೆಲ್ಲೂ ತಟ್ಕೋಬೋದು. ನಾನು ಈ ಏನಾದರೂ ತೊಗೊಂಡು ಬಂದಾಗ ಈ ಥರ ಬಟ್ಟೆ ತಂದಾಗ ಈ ಥರ ಪೇಪರ್ ಕೊಡ್ತಾರೆ, ಅದನ್ನ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ ಈ ಥರ. ಈಗ ಸ್ವಲ್ಪ ತೊಗೊಳ್ಳೋಣ ಮೈದಾ ಹಿಟ್ಟದು ಕಂಕಣ. ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು. ನೀವು ಎಷ್ಟು ಮೀಡಿಯಮ್ ಆಗಬೇಕು ಮೀಡಿಯಮ್ ಮಾಡ್ಕೋಬೋದು. ಈಗ ಸ್ವಲ್ಪ ಜಾಸ್ತಿ ದಪ್ಪ ಬೇಕಂದರೆ ದಪ್ಪ ಮಾಡ್ಕೊಂಡು ನೋಡಿ ಈ ಥರ ತಟ್ಕೊಬೇಕು. ಈಗ ನಾವು ಸ್ವಲ್ಪ ಹೂರ್ಣ ತೊಗೊಳ್ಳೋಣ ಗೆಣಸದು. ನೋಡಿ ಈ ಥರ ಅದನ್ನು ಉಂಡೆ ಮಾಡ್ಕೊಂಡು ಈ ಮಧ್ಯದಲ್ಲಿಟ್ಟು ಈ ಥರ ಫಿಲ್ ಮಾಡಬೇಕು. ಇದನ್ನು ನೋಡಿ ನೋಡ್ತಾ ಇದ್ರಲ್ಲ, ಈಸಿಯಾಗಿ ಮಾಡ್ಕೋಬೋದು ಈ ಹೋಳಿಗೆನ. ಈಗ ನಾನು ಉಲ್ಟಾ ಮಾಡಿ ತಟ್ಕೊತೀನಿ. ನೋಡಿ ನೋಡ್ತಾ ಇದ್ದೀವಲ್ಲ, ನಿಮಗೆ ಈ ಥರ ತಟ್ಟಕ್ಕೆ ಕಷ್ಟ ಅನಿಸಿದ್ರೆ ನೀವು ಇನ್ನೊಂದು ಪೇಪರ್ ತೊಗೊಂಡು ಅದ್ರ ಮೇಲೆ ಈ ಥರ ಇಟ್ಟು ನೋಡಿ ಈ ಥರ ಕೈಯಲ್ಲಿ ಎಳೆದ್ರೆ ಸಾಕು ನಮಗೆ. ನೋಡಿ ನೀಟಾಗಿ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೋಬೋದು ನೀವು ಹೋಳಿಗೆನ. ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಅಂತ ಇದ್ರಲ್ಲ. ನೋಡಿ ನಾನು ಇಷ್ಟು ಅಗಲ ಸಾಕು. ನೋಡಿ ನೀಟಾಗಿ ಈ ಥರ ಪ್ರೆಸ್ ಮಾಡಿದ್ರೆ ಆ ಕಡೆ ಈ ಕಡೆ ನಮಗೆ ತಟ್ಟೋ ಇದೇ ಇರಲ್ಲ. ನೋಡಿ ಎಷ್ಟು ಉದ್ದ ಬೇಕಾದ್ರೂ ಮಾಡ್ಕೋಬೋದು, ಎಷ್ಟು ರೌಂಡ್ ಆಗಬೇಕಂದ್ರೂ ನೀವು ನೀಟಾಗಿ ಮಾಡ್ಕೋಬೋದು ಈ ಹೋಳಿಗೆನ. ಈಗ ಇದು ತಟ್ಟಿದಾಗಿದೆ. ಈಗ ನಾವು ಬೇಯಿಸ್ಕೊಳ್ಳೋಣ ಈಗ ಹೋಳಿಗೆನ. ಈಗ ನಾನು ನೋಡಿ ಹೋಳಿಗೆನ ಬೇಯಿಸ್ಕೊಳಕ್ಕೆ ಹೆಂಚು ಮೇಲೆ ಸ್ಟವ್ ಮೇಲೆ ಒಂದು ಹೆಂಚಿಟ್ಟಿದ್ದೀನಿ. ಹೆಂಚು ಬಿಸಿ ಆಗಿದೆ. ನೋಡಿ ಈ ಥರ ಮುಟ್ಟು ಮಾಡ್ಕೊಂಡ್ರೆ ಬಿಸಿ ಆಗುತ್ತೆ. ಈಗ ಹೆಂಚು ಬಿಸಿಯಾಗಿದೆ. ಈಗ ನಾವು ತಟ್ಕೊಂಡಿದ್ರಲ್ಲ ಒಬ್ಬಟ್ಟನ್ನ ಅದನ್ನು ಸೇರಿಸ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ಈ ಥರ ಬಗ್ಸ್ಕೊಂಡ್ರೆ ಬಂದ್ಬಿಡುತ್ತೆ ಒಬ್ಬಟ್ಟು. ನೋಡಿ ಕೈ ಮೇಲೆ ಈ ಥರ ಹಾಕ್ಕೊಂಡ್ರೆ ಬಿಸಿ ಬಿಸಿ ಒಬ್ಬಟ್ಟು. ಯುಗಾದಿ ಹಬ್ಬಕ್ಕೆ ನೀವು ಮನೆಯಲ್ಲಿ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಮೇಲೆ ಎಣ್ಣೆ ಸೇರಿಸ್ಕೊಳ್ಳೋಣ, ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಬೋದು ಎಣ್ಣೆ. ಈಗ ನಾನು 2 ಕಡೆ ಚೆನ್ನಾಗಿ ಬೇಯಿಸ್ಕೊತೀನಿ ಇದನ್ನು. ಈಗ ಒಂದು ಕಡೆ ಬೇಯಲಿ, ಆಮೇಲೆ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ. ಈಗ ನಾನು ನೋಡಿ ಇನ್ನೊಂದು ಕಡೆ ಬೇಯಿಸ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಈಗ 2 ಕಡೆ ಬೇಯಲಿ. ಈಗ ನೋಡಿ 2 ಕಡೆನೂ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ನಾನು ತೆಗೆದು ಒಂದು ಪ್ಲೇಟಿಗೆ ಸೇರಿಸ್ಕೊತೀನಿ. ಇದೇ ರೀತಿ ಇನ್ನೊಂದು ಹಾಕಿ ತೋರಿಸ್ತೀನಿ. ನೋಡಿ ಈಗ ನಾನು ಇದನ್ನ ಒಂದು ಪ್ಲೇಟಿಗೆ ಸೇರಿಸ್ಕೊತೀನಿ. ನೋಡಿ ಇನ್ನೊಂದು ಬೇಯಿಸಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ಅಂತ. ಸ್ವೀಟು ಸೂಪರಾಗಿರುತ್ತೆ ಈ ಹೋಳಿಗೆ. ಒಂದ್ಸರಿ ಟ್ರೈ ಮಾಡಿ. ನೋಡಿ ಇದನ್ನು 2 ಕಡೆ ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನ ತೆಗೆದು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಈಗ ನೋಡಿ ಹೋಳಿಗೆ ರೆಡಿಯಾಗಿದೆ. ಈಗ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಬಿಸಿ ಬಿಸಿ ಒಬ್ಬಟ್ಟು ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ನೋಡಿ ನೀವು ಮತ್ತೆ ಮಾಡ್ಕೊತೀರಾ ಅಷ್ಟು. ನೋಡಿ ಎಷ್ಟು ಸಾಫ್ಟಾಗಿ. ನೋಡಿ ಟೇಸ್ಟೂ ಅದೇ ಥರ ಇರುತ್ತೆ. ಬಿಸಿ ಬಿಸಿ ತುಪ್ಪ ಮತ್ತು ಒಬ್ಬಟ್ಟು ತಿಂದು ಟೇಸ್ಟ್ ನೋಡಿ ಯಾವ ರೀತಿ ಇದೆ ಅಂತ ಕಮೆಂಟು, ಲೈಕು, ಶೇರ್ ಮಾಡೋದು ಮರಿಬೇಡಿ. ಈಗ ಬಾಯ್.